ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಅದರ ವಿರುದ್ಧ ಬಿಜೆಪಿ ದೂರು ಕೊಟ್ಟಿದೆ ಚುನಾವಣಾ ಆಯೋಗಕ್ಕೆ. ಎನ್ಡಿಎ ಜಂಟಿಯಾಗಿ ದೂರನ್ನ ಕೊಟ್ಟಿದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಚಿವರು. ರಾಜ್ಯದಲ್ಲಿ ಬಿಜೆಪಿಯವರು ನಾಟಕವನ್ನ ಮಾಡ್ತಾ ಇದ್ದಾರೆ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರೋಪವನ್ನ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಪ್ರತಿಭಟನೆ ಮಾಡಿದ್ದೇ ಬಿಜೆಪಿ, ಹೊರಗಿನ ಅಧಿಕಾರಿಗಳನ್ನ ತರಬೇಕು ಎಂಬ ಪ್ಲಾನ್ ಬಿಜೆಪಿಯವರು ಮಾಡಿದ್ರು. ಅವರ ಗೇಮ್ ಪ್ಲಾನ್ ಮಾಡ್ತಿದ್ದಾರೆ ಬಿಜೆಪಿ. ಗೃಹ ಇಲಾಖೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಇಡೀ ವ್ಯವಸ್ಥೆಯನ್ನ ಇವರು ಕ್ಯಾಪ್ಚರ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಮಾಡಿದ್ದಾರೆ, ಮಾಡೋ ಪ್ರಯತ್ನ ಅಲ್ಲ, ಮಾಡಿದ್ದಾರೆ. ವೆಸ್ಟ್ ಬೆಂಗಾಲ್ ಅಲ್ಲಿ ನೋಡಿದೀರಾ, ತಮಿಳುನಾಡಿನಲ್ಲಿ ನೋಡಿದಿರಾ, ಕೇರಳನಲ್ಲಿ ನೋಡಿದೀರಾ, ಬಿಹಾರ್ನಲ್ಲಿ ನೋಡಿದೀರಾ. ನೀವೇ ಹೇಳಿ, ಚೀಫ್ ಎಲೆಕ್ಷನ್ ಕಮಿಷನರಿಗೆ ಯಾಕ್ರಿ ಜುಡಿಷಿಯಲ್ ಇಮ್ಯುನಿಟಿ ಬೇಕು? ಅವರು ಕಾನೂನಾತ್ಮಕವಾಗಿ ಕೆಲಸ ಮಾಡಬೇಕು, ಸಂವಿಧಾನಾತ್ಮಕವಾಗಿ ಕೆಲಸ ಮಾಡಬೇಕಲ್ಲ. ಈಸ್ ಅ ಕಾನ್ಸ್ಟಿಟ್ಯೂಷನಲ್ ನಾಮಿನಿ, ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ, ದೇ ಆರ್ ನಾಟ್ ಅಬೌವ್ ದ ಕಾನ್ಸ್ಟಿಟ್ಯೂಷನ್. ಇವರಿಗೇನು ಜುಡಿಷಿಯಲ್ ಇಮ್ಯುನಿಟಿ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ? ಇವರು 70-80 MLAಗಳಿಗೆ ಎಂಪಿಗಳಿಗೆ ಹೊರಗೆ ಹಾಕ್ಬಿಟ್ಟು ಈ ಬಿಲ್ ಅನ್ನ ಪಾಸ್ ಮಾಡ್ತಾರಲ್ಲ, ನಾಚಿಕೆ ಬರಲ್ವಾ ಈ ಸರ್ಕಾರಗಳಿಗೆ, ಕೇಂದ್ರ ಸರ್ಕಾರಕ್ಕೆ? ದೇ ಆರ್ ನಥಿಂಗ್ ಬಟ್ ಪಪೆಟ್ ಇನ್ ದ ಹ್ಯಾಂಡ್ಸ್ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾ. ಇವೆಲ್ಲ ನಾಟಕ ಇವ್ರದ್ದು.